ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ವಿಶ್ವ ಯುವ ಕೌಶಲ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಜಿಟಿಟಿಸಿ ವತಿಯಿಂದ ವಿಶೇಷ ತಾಂತ್ರಿಕ ಕೌಶಲ್ಯ ಮತ್ತು ನವೀನತೆಗಳ ಸ್ಟಾಲ್ ಅನ್ನು ತೆರೆಯಲಾಗಿತ್ತು. ಜಿಟಿಟಿಸಿ ವಿದ್ಯಾರ್ಥಿಗಳು ತಾವು ಅಭಿವೃದ್ಧಿಪಡಿಸಿದ ವಿವಿಧ ತಾಂತ್ರಿಕ ಮಾದರಿಗಳು, ಕಾಂಪೊನೆಂಟ್ಗಳು ಹಾಗೂ ನವೀನ ಯೋಜನೆಗಳನ್ನು ಪ್ರದರ್ಶಿಸಿದರು. ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೌಶಲ್ಯಾಭಿವೃದ್ಧಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ. ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು, ಕರ್ನಾಟಕದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶಿವಕಾಂತಮ್ಮ ನಾಯಕ್, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸುಬೋಧ್ ಯಾದವ್ ಸೇರಿದಂತೆ ಹಲವು ಗಣ್ಯರು ಜಿಟಿಟಿಸಿ ಸ್ಟಾಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯ ಮತ್ತು ನವೀನ ಪ್ರಯತ್ನಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು, ಯುವಜನತೆ ಕೇವಲ ಉದ್ಯೋಗ ಅರಸುವವರಾಗದೆ ಕೌಶಲ್ಯ ಬೆಳೆಸಿಕೊಂಡು ಉದ್ಯೋಗ ಸೃಷ್ಟಿಸುವವರಾಗಬೇಕು ಎಂದು ಕರೆ ನೀಡಿದರು. ನಾನು ಹೊಸದಾಗಿ ಶಾಸಕರಾದಾಗ ಪಾರ್ಸಾರ್ಥಿ ಅಂತ ಒಬ್ಬರಿದ್ರು ಡೈರೆಕ್ಟರ್, ರಾಜಾಜಿನಗರದಲ್ಲಿ ಫಸ್ಟು ಪ್ರಾರಂಭ ಆಯಿತು. ಒಂದು ಜರ್ಮನ್ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸೇರಿ ಫಸ್ಟು ಜಿಟಿಟಿಸಿ ಸೆಂಟ್ರು ಅವತ್ತಿನ ಕಾಲದಲ್ಲಿ ಪ್ರಾರಂಭ ಆಯಿತು. ಅವತ್ತೇ ಇದು ಪ್ರಾರಂಭ ಆದಾಗ ಇಡೀ ರಾಜ್ಯ ಮಟ್ಟದ ಕಾಂಪಿಟೇಷನ್ ಕೂಡ ಇತ್ತು. ಒಬ್ಬೊಬ್ಬರಿಗೆ ಒಂದೊಂದು ಸೀಟ್ ಸಿಗ್ಬೇಕಾದ್ರೆ ದೊಡ್ಡ ಸಮಸ್ಯೆ ಇತ್ತು. ಈಗ ನಾವು ರಾಜ್ಯದ ವಿವಿಧ ಕಡೆ ಇದನ್ನೆಲ್ಲ ವಿಸ್ತಾರನ ಮಾಡಿದ್ದೇವೆ. ಕೌಶಲ್ಯ ಇದ್ರೆ ಒಂದು ದೊಡ್ಡ ರಾಜ್ಯೋಗ ಇದ್ದಂಗೆ. ಯಾರು ಕೌಶಲ್ಯವನ್ನ ಕದಲಿಕ್ಕೆ ಸಾಧ್ಯ ಇಲ್ಲ. ಧ್ರುಪ ರಪ ಹಪರಿಸಿದ ಅಂದ್ರೆ ಧ್ರುಪ ಅಂದ್ರೆ ರಾಜ. ಯಾರು ಕೂಡ ರಾಜ ಆಗ್ಲಿ ಯಾರು ಕೂಡ ಇದನ್ನ ಕದಿಯಕ್ಕಾಗಲ್ಲ. ಧ್ರುಪ ರಪ ಹಪಹರಿಸದ, ದಾಯಾದಿ ದಕ್ಕಿಸದ. ದಾಯಾದಿ ನಿಮ್ಮ ಅಣ್ಣತಮ್ಮದಿರು, ಸ್ನೇಹಿತರುಗಳು, ಮತ್ತೊಂದು ಯಾರು ಅದನ್ನ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ಕೌಶಲ್ಯ ವಿದ್ಯೆ. ಕೌಶಲ್ಯ ಅನ್ನೋದು ಒಂದು ಧರ್ಮ, ಬೇಸಿಕ್ ಕಾಮನ್ ಸೆನ್ಸ್. ಇವತ್ತು ನಾನು ಹೊರಗಡೆ ಎಲ್ಲ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ತಮ್ಮ ಸಹೋದ್ಯೋಗಿಗಳು, ಕೆಲವು ಟ್ರೈನಿಂಗ್ ಸೆಂಟರ್ ಅವರು ಮಾಡಿದಂತ ಅನೇಕ ವಿಚಾರಗಳನ್ನ ಅಲ್ಲಿ ನಾನು ನೋಡಿದೆ. ಯಾರಿಗೇನು ಕಡಿಮೆ ಇಲ್ಲ ನಮ್ಮ ಮಕ್ಕಳು. ಇವತ್ತು ನಾನು ಅಧಿಕಾರದಲ್ಲಿದ್ದೀನಿ, ನನ್ನ ಅಧಿಕಾರ ಕೊನೆ ಆಗ್ಬೋದು, ಆದರೆ ನನ್ನಲ್ಲಿರುವಂತ ಕೌಶಲ್ಯ ಕೊನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಗೂ ಅಷ್ಟೇ. ನಿಮ್ಗೆ ಎಷ್ಟೇ ವಯಸ್ಸಾಗಿರ್ಬೋದು, ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಚಿಕ್ಕವರಾಗಿರ್ಬೋದು, ನಿಮ್ಮ ಜ್ಞಾನದ ಸಂಪತ್ತನ್ನ ನೀವೇನು ಬೆಳೆಸ್ಕೊಂಡಿರ್ತೀರಲ್ಲ, ದೇರ್ ಇಸ್ ನೋ ಎಂಡ್ ಟು ಎಜುಕೇಶನ್, ದೇರ್ ಇಸ್ ನೋ ಎಂಡ್ ಟು ಕ್ವಾಲಿಫಿಕೇಶನ್, ದೇರ್ ಇಸ್ ನೋ ಎಂಡ್ ಟು ಎಕ್ಸ್ಪೀರಿಯನ್ಸ್. ಯುವ ಜನರಿಗೆ ಖಂಡಿತ ನೀವೆಲ್ಲ ಈ ದೇಶಕ್ಕೊಂದು ದೊಡ್ಡ ಭವಿಷ್ಯ. ನಾವ್ಯಾರು ಇಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಸೊ ಆ ಕೌಶಲ್ಯವನ್ನ ಇವತ್ತು ನಮ್ಮ ಆಸ್ತಿ. ಯುವ ಶಕ್ತಿ ಖಂಡಿತ ನಿಮ್ಮೆಲ್ಲರ ಭವಿಷ್ಯ. ಕೈಯಲ್ಲಿ ಕೌಶಲ್ಯ ಇದ್ದರೆ ನಿಮ್ಗೆಲ್ಲ ಆತ್ಮಸಾಕ್ಷಿ ಬಹಳ ಉತ್ತಮವಾಗ್ತದೆ. ಸ್ಕಿಲ್ ಪವರ್ ಇಸ್ ವಿಲ್ ಪವರ್. ಒಪ್ಕೋತಿರ್ತಾನೆ? ಸ್ಕಿಲ್ ಪವರ್ ಈಸ್ ಯುವರ್ ವಿಲ್ ಪವರ್. ಆ ಸ್ಕಿಲ್ ಒಂದು ಇತ್ತು ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಬದುಕಲಿಕ್ಕೆ ಒಂದು ಅವಕಾಶ ಇದೆ. ಈಗ ಮನೆ ಕಟ್ತಾರೆ, ಕಬ್ಬಿನ ಕಟ್ಟೋನು ಎಲ್ಲರ ಕೈಲೂ ಕಟ್ಟಕ್ಕಾಯ್ತದ? ನನ್ನ ಕೈಲಿ ಕಟ್ಟಕ್ಕಾಯ್ತದ?
ಯಾವ್ದೋ ಇಂಜಿನಿಯರ್ಗಳಿಗೆ ಕಟ್ಟಕ್ಕಾಗ್ತದ? ಸಾಧ್ಯ ಇಲ್ಲ. ಎಲ್ಲರೂ ಈ ಕುರ್ಚಿಗಳನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯನಾ? ಕಾರ್ಪೆಂಟರ್ ಕೆಲಸ ಮಾಡಕ್ ಸಾಧ್ಯನಾ? ಆ ವೃತ್ತಿಲಿ ಬಂದಂತ ಒಂದು ರಕ್ತದಲ್ಲಿ ಎಲ್ಲರೂ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಲ್ಲೇನು ನೀವು ಎಕ್ಸಿಬಿಷನ್ ನೀವೆಲ್ಲ ಇಟ್ಟಿದ್ರಲ್ಲ, ನೀವು ಅದಕ್ಕೆ ಈ ದೇಶಕ್ಕೆ ಒಂದು ದೊಡ್ಡ ಫೌಂಡೇಶನ್ ಆಗಿ ಪ್ರತಿಯೊಂದು ಕೂಡ ಇವತ್ತು ನೀವು ತಯಾರು ಮಾಡ್ತಾ ಇದ್ದೀರಿ. ಎಲ್ಲ ಕೂಡ ಎಲ್ಲರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಬರೀ ನಾನು ITI ಮಾಡ್ಬಿಟ್ಟೆ, ನಾನು GTC ಮಾಡಿದೆ ಅಂತ ಎಲ್ಲ, ನೀವು ಯಾವ ಸೈಂಟಿಸ್ಟ್ಗಿನ ದುಡ್ಡೋರಾಗ್ಲಿಕ್ಕೆ ಸಾಧ್ಯ ಇದೆ. ಯಾವ ದೊಡ್ಡ ದೊಡ್ಡ MTech PhD ಮಾಡೋದ್ರಿಂದ ನಿಮ್ಮಲ್ಲಿ ಜ್ಞಾನ ಇದೆ. ಈಗ ನಿಮ್ಮ ಫೋನಲ್ಲೇ ನಿಮ್ಗೆ ನಾಲೆಜ್ ಸಿಕ್ಬಿಡ್ತದೆ, ಅಷ್ಟು ಇದೆ. ಸೊ ಅದರಿಂದ ನೀವು ನಿಮ್ಮ ಆತ್ಮವಿಶ್ವಾಸವನ್ನ ಯಾವ ಕಾರಣಕ್ಕೂ ಕಳ್ಕೊಳ್ಬಾರದು. ನಿಮ್ಮ ತಲೆಯಲ್ಲಿ 4 D ಇಟ್ಕೊಳ್ಳಿ. 4 D. You should dream. You should design for the dream. You should dedicate for the dream. You should discipline for the dream. ಅಸಾಧ್ಯ ಅನ್ನೋ ಪದ ಬಿಟ್ಬಿಡಿ ನೀವು. Everything is possible. You have to try. You have to attempt. You have to dedicate. You have to discipline. ಆಗ ಮಾತ್ರ ಈ ಸಂದರ್ಭದಲ್ಲಿ ಬಹಳ ಇನ್ನೊಂದು ಮುಖ್ಯವಾಗಿರ್ಬೇಕು, ನಿಮ್ಮ ರೂಟ್ ಮರಿಬಾರದು. ಇಫ್ ಯು ಫರ್ಗೆಟ್ ದಿ ರೂಟ್, ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಯಾರು ನಿಮ್ಮ ಟೀಚರ್ಸು, ಯಾರು ನಿಮ್ಮ ಪೇರೆಂಟ್ಸು, ಯಾರು ನಿಮ್ಗೆ ಮೆಟ್ಲು ಕೊಟ್ಟು ಮೇಲೆ ಏರಕ್ಕೆ ಬಿಟ್ಟಿದ್ದಾರೆ, ಆ ಏಣಿನ ಒದಿಬಾರದು. ನೀವು ನಿಮ್ಗೆ ಜ್ಞಾನವೂ ಬೇಕು, ನಿಮ್ಗೆ ಕೌಶಲ್ಯ ಕೂಡ ಬೇಕು. ಸೊ ನೀವು ಯಾವ ಕಾರಣಕ್ಕೂ ಯು ಶುಡ್ ನಾಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಕಾಂಪಿಟೇಷನ್ ಮಾಡಬೇಕಾದ್ದು ಬೆಳಗಾಂ ಅವರು ಬೆಂಗಳೂರು ಮೇಲೆಲ್ಲ, ಬೆಂಗಳೂರವರು ಬಾಗಲಕೋಟೆಲ್ಲ, ಬಾಗಲಕೋಟೆಯವರು ಮೈಸೂರವ್ರ ಮೇಲೆಲ್ಲ, ಮೈಸೂರವರು ಕನಕಪುರದವ್ರ ಮೇಲೆಲ್ಲ. ಯು ಆಲ್ ಹ್ಯಾವ್ ಟು ಕಾಂಪಿಟ್ ಗ್ಲೋಬಲಿ. ಇದು ನಿಮ್ಮ ತಲೆಯಲ್ಲಿರಲಿ. ಸೊ ಹಂಗೆ ಇವತ್ತು ಈ ದೇಶದಲ್ಲಿ ನಿಮ್ಮಲ್ಲಿರುವಂತಹ ಸಂಪತ್ತು ಇದೆಯಲ್ಲ, ಜ್ಞಾನ ಸಂಪತ್ತು, ನಮ್ಮ ಹುಡುಗರಲ್ಲಿರುವಂತ ಒಂದು ಜ್ಞಾನ, ಬೇಸಿಕ್ ಕಾಮನ್ ಸೆನ್ಸ್, ನಿಮ್ಮಲ್ಲಿರುವಂತ ಕೌಶಲ್ಯತೆ, ಇದು ಖಂಡಿತ ಆಗ್ತದೆ. ಈಗ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದ್ದೇನೆ. ಈಗ ನಿಮಗೆ ಎಂಪ್ಲಾಯ್ಮೆಂಟ್ಗೋಸ್ಕರ, ಪ್ರೈವೇಟ್ ಎಂಪ್ಲಾಯ್ಮೆಂಟ್ಗೋಸ್ಕರ ಯುವ ಸೇತು ಅಂತ ಒಂದು ಕಾರ್ಯಕ್ರಮ. ಇಟ್ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ದಿ ಪ್ರೈವೇಟ್ ಪ್ಲೇಯರ್ಸ್. ಅವ್ರು ಯಾರಿಗಾರು ಉದ್ಯೋಗ ಬೇಕು ಅಂತಂದ್ರೆ ನೀವು ಅದಕ್ಕೆ ಒಂದು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು. ಅವ್ರಿಗೆ ಬೇಕು ಅಂದ್ರೆ ಅವ್ರು ಮಾಡ್ಕೊಳ್ಳೋದು. ನಾವು ವಿಲ್ ನಾಟ್ ಇಂಟರ್ಫಿಯರ್. ಬಟ್ ಅವ್ರಿಗೇನಾದ್ರು ಒಳ್ಳೆ ಹುಡುಗರುಗಳು ಬೇಕಲ್ಲ, ಟ್ರೈನಿಂಗ್ ಬೇಕು ಅಂತ, ಅದಕ್ಕೆ ನಮ್ಮ ಶರಣ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ರಮಣ್ ರೆಡ್ಡಿ ಅವರು, ಕಾಂತ ಇವರೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನ ಮಾಡ್ಕೊಡ್ಲಿಕ್ಕೆ ವಿ ಆರ್ ಬೌಂಡ್ ಟು ಡು ದಿಸ್ ಪ್ರೋಗ್ರಾಮ್. ದಟ್ ಈಸ್ ದಿಸ್ ವರ್ಲ್ಡ್ ಯೂತ್ ಸ್ಕಿಲ್ ಡೇ. So I wish you all the best. This is a very important day. You just have confidence in yourself. Nothing is impossible. Everything is possible. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕೌಶಲ್ಯಾಭಿವೃದ್ಧಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರು ಯುವಜನತೆ ಕೌಶಲ್ಯಾಭಿವೃದ್ಧಿಗೆ ಆದ್ಯತೆ ನೀಡಿ ತಮ್ಮ ಪ್ರತಿಭೆ ಹಾಗೂ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸುವಂತೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದರು. ನಮ್ಮ ರಾಜ್ಯದಲ್ಲಿ ಸುಮಾರು 1,20,000 ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಬೇರೆ ಬೇರೆ ಟೆಕ್ನಿಕಲ್ ಗ್ರಾಜ್ಯುಯೇಟ್ಸ್ ಪಾಸ್ ಆಗ್ತಾ ಇದ್ದಾರೆ. ನಮಗೆ ಎಂಪ್ಲಾಯಬಿಲಿಟಿ ಓನ್ಲಿ 15% ಇದೆ. ಯಾಕೆ ಅಂತಂದ್ರೆ ದೇರ್ ಇಸ್ ಎ ಹ್ಯೂಜ್ ಸ್ಕಿಲ್ ಗ್ಯಾಪ್. ನಮ್ಮ ಇಂಡಸ್ಟ್ರಿಗಳಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಾವು ಸಮರ್ಥವಾಗಿ ಅವರಿಗೆ ಟ್ರೈನಿಂಗ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಇಂಡಸ್ಟ್ರಿ ಫ್ರೆಂಡ್ಸಿನ ಒಂದು ಆಲೋಚನೆ ಆಗಿದೆ, ಅವ್ರಿಗೊಂದು ಕೊರಗಾಗಿದೆ. ಹಾಗಾಗಿ ಅದನ್ನು ಬ್ರಿಡ್ಜ್ ಮಾಡಲಿಕ್ಕೆ ನಾವು ವಿಶೇಷವಾಗಿ ನಮ್ಮ ಇಲಾಖೆಯಿಂದ, ಹೈಯರ್ ಎಜುಕೇಷನ್ ಇಲಾಖೆಯಿಂದ ನಾವು GDTCಯಲ್ಲಿ, ನಮ್ಮ ITIಗಳಲ್ಲಿ, ನಮ್ಮ KGTTIಯಲ್ಲಿ ಇವತ್ತು ಏನು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಮಗುಗೆ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಇಲ್ಲಿ GDTCಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ 100% ಪ್ಲೇಸ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ GDTCಯಲ್ಲಿ 2,500 ಅಡ್ಮಿಷನ್ ಇತ್ತು. ಇದನ್ನು ನಾವು 6,000ಗೆ ಈಗ ಹೆಚ್ಚಿಗೆ ಮಾಡಿದ್ದೀವಿ. ನಮ್ಮ ಸರ್ಕಾರದ ಅವಧಿ ಮುಗಿಯೋದ್ವರೆಗೆ 10,000 ಪ್ರತಿ ವರ್ಷ ಅಡ್ಮಿಷನ್ GDTCಯಲ್ಲಿ ಆದರೆ ಪ್ರತಿ ವರ್ಷ ನಾವು 10,000 ಮಕ್ಕಳಿಗೆ ಉದ್ಯೋಗ ಕೊಟ್ಟಂಗಾಗ್ತದೆ. ಅದು ನಮ್ಮ ಸರ್ಕಾರದ ಗುರಿಯಾಗಿದೆ.
ಇವತ್ತು ITIಗಳಲ್ಲಿ ಮತ್ತು KGDTIಯಲ್ಲಿ GDTCಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತಕ್ಕಂಥದ್ದು ನಾವು ಅದನ್ನು ಯಾವಾಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಅಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಗುವಿಗೂ ಕೂಡ ಉದ್ಯೋಗ ಸಿಗಬೇಕು. ಅದು ನಮ್ಮ ಸರ್ಕಾರದ ನಮ್ಮ ಇಲಾಖೆಯ ಗುರಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತೇನು 22ನೇ ತಾರೀಕು ಶಾಂಘೈನಲ್ಲಿ ಇವತ್ತು ಒಂದು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಇದೆ. ನಾವು ಹೆಮ್ಮೆಯಿಂದ ಹೇಳ್ಬೋದು, ಈ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಲ್ಲಿ ಕರ್ನಾಟಕದ ಅತಿ ಹೆಚ್ಚು ಮಕ್ಕಳು ಹೋಗ್ತಾ ಇದ್ದಾರೆ. 16 ಮಕ್ಕಳು GDTCಯಿಂದ ನಮ್ಮ ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ಗೆ ಶಾಂಘೈನಲ್ಲಿ 22ನೇ ತಾರೀಕು ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕರ್ನಾಟಕ ಇಸ್ ನಂಬರ್ 1, ಸೆಕೆಂಡ್ ಇಸ್ ಒರಿಸ್ಸಾ, ಥರ್ಡ್ ಇಸ್ ತಮಿಳುನಾಡು. ಅಂದರೆ ವಿ ಹ್ಯಾವ್ ಬೀನ್ ಲೀಡರ್ಸ್ ಇನ್ ದ ಸ್ಕಿಲ್ ಆಸ್ ವೆಲ್. ಇವತ್ತು 16 ಮಕ್ಕಳಿಗೆ ಇಲ್ಲಿ ನಾವು 8 ಮಕ್ಕಳಿಗೆ ನಾವು ಇಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಅವರು ದೇ ಹ್ಯಾವ್ ವನ್ ಇನ್ ದ ಕಾಂಪಿಟೇಷನ್ ದ ನ್ಯಾಷನಲ್ ಲೆವೆಲ್. ಅಂದರೆ ನಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಕೌಶಲ್ಯ ಸಿಗ್ತಾ ಇದೆ ಅಂತ ಮಾತ್ರ ಅದು ಸಾಧ್ಯ ಆಗಿದೆ. ವಿ ನೀಡ್ ಟು ಬಿಕಮ್ ದ ಸ್ಕಿಲ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಆಸ್ ವೆಲ್. ಅದಕ್ಕೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಇದೇನು ಉದ್ಘಾಟನೆ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಶಾಂಘೈನಲ್ಲಿ ನಡೆಯಲಿರುವ ವರ್ಲ್ಡ್ ಸ್ಕಿಲ್ಸ್ ಕಾಂಪಿಟಿಷನ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿರುವ ಯುವ ಕೌಶಲ್ಯ ಪ್ರತಿಭೆಗಳನ್ನು ಸನ್ಮಾನಿಸಲಾಯಿತು. GTTCಯ 4 ವಿದ್ಯಾರ್ಥಿಗಳು ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ GTTC ವಿದ್ಯಾರ್ಥಿಗಳಿಗೆ ಇದು ಹೆಮ್ಮೆಯ ಹಾಗೂ ಪ್ರೇರಣಾದಾಯಕ ಕ್ಷಣವಾಗಿತ್ತು. ಕಾರ್ಯಕ್ರಮದ ಬಳಿಕ GTTC ವ್ಯವಸ್ಥಾಪಕ ನಿರ್ದೇಶಕರಾದ ಸಿದ್ದಲಿಂಗಪ್ಪ ಬಿ ಪೂಜಾರಿಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರ ಪ್ರದರ್ಶನಗಳನ್ನು ಮೆಚ್ಚಿ ಹೊಸತನದ ಆಲೋಚನೆಗಳು, ನಿರಂತರ ಕಲಿಕೆ ಹಾಗೂ ತಾಂತ್ರಿಕ ಕೌಶಲ್ಯಗಳ ಮೂಲಕ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತೆ ಪ್ರೋತ್ಸಾಹಿಸಿದರು. GTTC ಕೌಶಲ್ಯದಿಂದ ಜಾಗತಿಕ ಅವಕಾಶಗಳತ್ತ.